ಅದಕ್ಕೆ ಅವಳು ಹೇಳ್ತಾಳೆ, ಕಪಿ ಸೈನ್ಯ ಕಲ್ತೆಮ್ಮ ಸೈನ್ಯಂ ಕ್ಷಯಿಸುತ್ತಿರ್ಪುದು. ವಾನರ ಸೈನ್ಯಕ್ಕೋಸ್ಕರ ನಮ್ಮ ಸೈನ್ಯ ಕ್ಷಯ ಕಡಿಮೆ ಆಗ್ತಾ ಇಲ್ಲ. ಕಪಿ ಸೈನ್ಯ ಕಲ್ತೆಮ್ಮ ಸೈನ್ಯಂ ಕ್ಷಯಿಸುತ್ತಿರ್ಪುದು, ಪತಿವ್ರತೆಯ ದೈನ್ಯಕ್ಕೆ ಕಣ. ಸೀತಾ ಪತಿವ್ರತೆಯ ದೈನ್ಯಕ್ಕೆ ಕಣ. ಎನ್ನುತ್ತೆ ರಾವಣನ್ ತನ್ನ ಕಣ್ಣಿಗೆ ನಡಲ್ ಮುಂಬರಿದಳಿಂತ ಮಹಾರಾಜ್ಞಿ. ಅವಳು ಹೇಳ್ತಾಳೆ, ನನಗೆ ಅನ್ನಲೇ ಒಂದು ಹೇಳಿದ್ಲು, ಅವಳು ಹೇಳಿದ ರೀತಿ ನೋಡಿದ್ರೆ ನಿಮ್ಮ ಕನಸು ಇಂಥ ವಿಭಿನ್ನವಾಗಿದೆ, ಅದಕ್ಕಿಂತ ಮಿಗಿಲಾಗಿದೆ, ನೀವು ಸ್ವಲ್ಪ ಅದು ಗಮನ ಕೊಡಬೇಕು ಅಂತೇಳಿ. ಏನು, ನನಗಾನಲೆ ಪೇಳ್ದುದಂ ಪೇಳ್ದೆ ಪೆನ್ ನೀಂ ಕಂಡ ಕನಸಿಗಿಮ್ಮಿಗಿಲಪ್ಪುದಂ. ಇಲ್ಲಿ ನಾವು ಎರಡು ಗಮನಿಸ್ಬೇಕಮ್ಮ. ಒಂದು, ಅನಲೆ ಕನಸು ಏನು ಅಂತ. ಎರಡನೇದು, ರಾವಣನ ಕನಸನ್ನ ಅನಲೆ ಕನಸಿಗೆ ಹೇಗೆ ಜೋಡಿಸಿದ್ದಾರೆ ಅಂತ. ಮೂರನೇದು ವಿಷಯನೂ ಇದೆ. ಅನಲೆ ಕಂಡದ್ದು ಕನಸು ಅಲ್ವೋ ಅನ್ನೋದ್ರ ಬಗ್ಗೆ ಬರ್ತೀವಿ. ಅಲ್ಲಿ ನಾನು ಹೇಳಿದ್ನಲ್ಲ, ಮತ್ತೊಂದು ಅಧ್ಯಾಯ ಇದಕ್ಕಿಂದೆ ಬರುತ್ತೆ, ಏನು, ಸ್ವಪ್ನ ದೇವಿಗೆ ತಪೋಲಕ್ಷ್ಮಿ, ಅದನ್ನ ಲಿಂಕ್ ತಗೋತಾರೆ ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ಏನಾಗುತ್ತೆ, ತ್ರಿಜಟೆ ತನ್ನ ಕೆಲಸ ಎಲ್ಲ ಮುಗಿಸಿ, ವಾರ್ಡನ್ನು ಕೆಲಸ ಎಲ್ಲ ಮುಗಿಸಿ ಮಲಗಿರ್ತಾಳಂತೆ. ಸೀತೆಯಲ್ಲಿ ಕೂತ್ಕೊಂಡು ಕಣ್ಣು ತಕ್ಕೊಂಡೆ ತನ್ನ ತಾನೇ ಮರಿತಾಳಂತೆ, ಯಾವುದೋ ಧ್ಯಾನಕ್ಕೆ ಹೋದಾಗೆ. ಅವಳು ಹಂಗೆ ಹೋಗ್ತಿರ್ಬೇಕಾದ್ರೆ ಅನಲೆಗೆ ಆ ಇಡೀ ಕುಟೀರದಲ್ಲಿ, ಎಲೆಮನೆಯಲ್ಲಿ ಒಂದು ಪ್ರಜ್ವಲವಾದ ಜ್ಯೋತಿ ಕಾಣಿಸುತ್ತಂತೆ. ಆ ಜ್ಯೋತಿ ಕಾಣಿಸ್ತಾ ಇರ್ಬೇಕಾದ್ರೆ ಸೀತೆ ಯಾರೊಂದಿಗೂ ಸಂವಾದ ನಡೆಸಿದಂಗೆ, ತಾನು ಎಲ್ಲೋ ಸಂಚರಿಸಿದಂಗೆ, ತಾನಿಲ್ಲಿ ಮೌನವಾಗಿದ್ದರೂ ಕೂಡ ಎಲ್ಲೋ ಆಕ್ಟಿವ್ ಆಗಿದ್ದಂಗೆ, ಎಲ್ಲೋ ಚೇತನವಾಗಿದ್ದಂಗೆ, ಇಡೀ ಪ್ರಪಂಚವನ್ನೇ ಓಡಾಡ್ತಾ ಇದ್ದಂಗೆ ಅನಿಸ್ತಂತೆ. ಯಾರಿಗೆ ಕಾಣಿಸ್ತಂತೆ? ಯಾರಿಗೆ? ಅನಲೆಗೆ ಕಾಣಿಸ್ತಂತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಕಂಡಿದ್ದ ಅಲ್ವ ಅಂತ ನೋಡೋಣ ಈಗ. ಓಕೆ. ತ್ರಿಜಟೆ ತನ್ನ ಕೈಂಕರ್ಯ ಮುಗಿಸಿ ಮಲಗಿದಳಂತೆ. ದೇವಿ ಅಂದ್ರೆ ಸೀತಾದೇವಿ, ದೇವಿ ಕಣ್ಮುಚ್ಚದೆಯ ಭೀಷ್ಮ ಮೌನವನಾಂತು ತನ್ನೊಳಗೆ ತಾಂ ಪೊಕ್ಕ ಯೋಗಿನಿಯ ಓಲಿರಲ್. ಕಂಡುದು ಅನಲೆಯ ಕಣ್ಗೆ ಪರ್ಣಶಾಲೆಯ ತುಂಬಿದೊಂದನುಪಮ ಜ್ಯೋತಿ. ರೋಮಾಂಚ ಕುಂಚಿತ ಗಾತ್ರೆ ನೋಡುತ್ತಿರಲ್. ಇವಳು ಕುಂಚಿತ ಗಾತ್ರೆ, ರೋಮಾಂಚನಗೊಂಡು ನೋಡ್ತಾಳೆ. ಯಾರವಳು? ಅನಲೆ. ಬಾಹ್ಯ ಸಂಜ್ಞಾ ಶೂನ್ಯ ಸೀತೆ. ಹೊರಗಿಂದ ಯಾವುದೂ ಅವಳಿಗೆ ಪ್ರಜ್ಞೆ ಇಲ್ಲ. ಬಾಹ್ಯ ಸಂಜ್ಞಾ ಶೂನ್ಯ ಆ ಸೀತೆ. ತೊಡಗಿದಳಾರೋ ನುಡಿಸಿದವೋಲಾಗಿ ಸಂವಾದಮಂ. ಯಾರ ಜೊತೆ ನೀವು ಮಾತಾಡ್ತಾ ಇದ್ದಾಳೆ? ಯಾರ ಜೊತೆ ಮಾತಾಡ್ತಾರೆ ಇದು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ನಾನು ಇಲ್ಲಿ. ಇಲ್ಲೇನೆ ನಾವು ಕುವೆಂಪು ಅವರ ಕೊಂಡಿಗಳನ್ನ ನಾವು ಅಪ್ರಿಷಿಯೇಟ್ ಮಾಡ್ಬೇಕಾಗಿರೋದು. ಇದರ ಹಿಂದಿನ ಅಧ್ಯಾಯದಲ್ಲಿ, ಆ ಸ್ವಪ್ನ ದೇವಿಗೆ ತಪೋಲಕ್ಷ್ಮಿ ಅಧ್ಯಾಯದಲ್ಲಿ ನಾನು ಹೇಳಿದಾಗೆ ಎಲ್ಲ ಮುಚ್ಚಿ ಬಿದ್ದುಬಿಟ್ಟಿದ್ದಾರಮ್ಮ. ಇಂದ್ರಜಿತುವಿನ ಬಾಣದಿಂದ ಅಥವಾ ನಾಗಾಸ್ತ್ರಗಳಿಂದ ಇಡೀ ಸೈನ್ಯ ರಾಮನ ಸೇರ್ಕೊಂಡು ಎಲ್ಲ ಮುಚ್ಚಿ ಹೋಗ್ಬಿಟ್ಟಿದ್ದಾರೆ, ವಿಭೀಷಣನ ಹೊರತಾಗಿ. ವಿಭೀಷಣ ಮಾತ್ರ ಅಲ್ಲಿ ಉಳ್ಕೊಂಡಿದ್ದಾನೆ. ಅವನು ಗಾಬರಿ ಆಗ್ಬಿಡುತ್ತೆ. ಈ ವಿಷದ ಸ್ಥಿತಿಯಿಂದ ಇವ್ರನ್ನ ಬೇಗ ಎಬ್ಬಿಸದೇ ಇದ್ರೆ ಇವ್ರು ಹಿಂಗೆ ಪೂರ್ತಿ ಮರೆಯಾಗ್ಬಿಡ್ತಾರೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಶರೀರವಾಣಿನಲ್ಲಿ ಇಬ್ರು ಮಾತಾಡ್ತಾ ಇರೋದು ಕೇಳಿಸುತ್ತೆ. ಯಾರವರು? ಕುವೆಂಪು ಅಲ್ಲಿ ಹೇಳೋದು. ಒಬ್ಳು ಸ್ವಪ್ನದೇವಿ, ಇನ್ನೊಬ್ಳು ತಪೋಲಕ್ಷ್ಮಿ. ಈ ಸ್ವಪ್ನದೇವಿ ಹೇಳ್ತಾಳೆ ತಂಗಿ ಅವಳಲ್ಲಿ, ಯಾರಿಗೆ? ತಪೋಲಕ್ಷ್ಮಿಗೆ. ಅಕ್ಕ ಆಗೋತೆ, ಹಾಗಾದ್ರೆ ಇನ್ನ ಈ ಸೈನ್ಯ ಎಲ್ಲ ಇನ್ನ ಎದ್ದೇಳೋಲ್ವಾ? ಅಲ್ಲಿಗೆ ಮುಗಿದೋಯ್ತಾ ಸೀತೆ ಗತಿನ ಅಂತ. ಆಗ ತಪೋಲಕ್ಷ್ಮಿ ಹೇಳ್ತಾಳೆ, ಅಯ್ಯೋ ಹುಚ್ಚಿ, ಅದು ಹ್ಯಾಕ್ ಸಾಧ್ಯ? ಧರ್ಮ ಹ್ಯಾಕ್ ಸೋಲಕ್ ಸಾಧ್ಯ? ರಾಮನ ಕಡೆ ಇರೋದು ಧರ್ಮದ ಶಕ್ತಿ. ಅಲ್ಲಿ ನೋಡು ಅಂತ ಮೇಲಕ್ಕೆ ತೋರಿಸ್ತಾಳೆ. ಇಲ್ಲೆಲ್ಲೋ ಒಂದು ನಕ್ಷತ್ರದ ರೀತಿ ಕಂಡ ಒಂದು ಜ್ಯೋತಿ ಬರ್ತಾ 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 ಒಂದು ಖಗರೂಪ ಕಾಣುತ್ತೆ, ಗರುಡ ರೂಪ ಕಾಣುತ್ತೆ. ಆ ಗರುಡ ಇಡೀ ಆ ರಣರಂಗದಲ್ಲಿ ಗಾಳಿ ಬೀಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಗೊತ್ತಲ್ಲ ಗರುಡ ನಾಗಕ್ಕೆ ಶತ್ರು. ಸೊ ತನ್ನ ಗಾಳಿ ಬೀಸ್ತಾ ಇರ್ಬೇಕಾದ್ರೆ ಒಂದೊಂದಾಗ ಸೈನಿಕರೆಲ್ಲ ಮೇಲೆ ಕೇಳ್ತಾರೆ, ನಾವು ಹೋಗಿ ಸೀತೆ ಕೇಳೋಣಪ್ಪ ಇದೆಲ್ಲ ಅಂತ ಅವ್ರು ಮಾತಾಡ್ಕೊತಾರೆ. ಅಲ್ಲಿ ನಿಂತು ಬಿಡುತ್ತದೆ. ಯಾಕೆ ಹಿಂಗೆ ಹೇಳಿದ್ರು ಅಥವಾ ಹಿಂಗೆ ಬರೆದಿದ್ದಾರೆ ಈ ಸಂವಾದ ಇವರಿಬ್ಬರ ಮಧ್ಯೆ ನಮಗೆ ಅಂತ ಅಲ್ಲಿ ಗೊತ್ತಾಗಲ್ಲ. ಆ ಸಂವಾದ ಇಲ್ಲಿ ಸೀತೆ ಜೊತೆ ನಡೀತಾರೆ. ಅವರಿಬ್ಬರು ಬಂದು ಜೊತೆ ಮಾತಾಡ್ತಿದ್ಲು ಅಂದ್ರೆ ಇದು ವಿಷಯ. ಇದನ್ನ ಇವರು ಕುವೆಂಪುಲ್ಲಿ ಹೇಳಲ್ಲ. ಆದ್ರೆ ಅನಲೆ ಮೂಲಕ ನಮ್ಮ ತಲೆಗೆ ಒಂದು ಪ್ರಶ್ನೆ ಹಾಕಿ ಯಾವ್ದು ಸಂವಾದ ಅಂತ ನೀವು ಎಚ್ಚರಿಕೆಯಿಂದ ಇದ್ರೆ ಆ ಸಂವಾದ ಅಂತ ಗೊತ್ತಾಗ್ತದೆ.